ಫೈನಲಿ ನಾವು ಕೂಡ ದೇವಿರಮ್ಮ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹಾಸನದ ಹುಡುಗಿ ದಿವ್ಯಾ ಮಾತಾಡ್ತಿರೋದು. ಸೊ 10 ವರ್ಷಕ್ಕೊಮ್ಮೆ ನಡೀತಾ ಇರೋ ಭುವನಹಳ್ಳಿ ದೇವಿರಮ್ಮ ಜಾತ್ರೆಗೆ ನಾವು ಕೂಡ ವಿಸಿಟ್ ಮಾಡಿದ್ವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ. ಎಷ್ಟು ಜನ ಕ್ರೌಡ್ ಅಂದರೆ, ನಾನು ಫಸ್ಟ್ ಟೈಮು ಹಾಸನಾಂಬೆ ಟೆಂಪಲ್ ಬಿಟ್ಟರೆ ಹಾಸನದಲ್ಲಿ ಈ ಥರ ಕ್ರೌಡ್ ಜನನ ನೋಡಿದ್ದು ಭುವನಹಳ್ಳಿ ದೇವಿರಮ್ಮ ಟೆಂಪಲ್ ಮಾತ್ರ. ಅಷ್ಟು ಜನ, ಅಷ್ಟು ವೆಹಿಕಲ್ಸ್, ರೋಡ್ ಬ್ಲಾಕೇಜ್ ಇದೆಲ್ಲದ್ರ ಮಧ್ಯೆ ನಾವು ಜಾತ್ರೆ ನೋಡಲೇಬೇಕಿತ್ತು. ಆದರೂ ಫೈನಲಿ ನಾವು ಭುವನಹಳ್ಳಿಗೆ ರೀಚ್ ಆದ್ವಿ. ನಾವು ಬಂದಿದ್ದು ಲೇಟ್ ಆಗಿದ್ದರಿಂದ ದೇವಿ ದರ್ಶನವಂತೂ ಮಾಡೋಕ್ಕಾಗಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಅಟ್ಲೀಸ್ಟ್ ಜಾತ್ರೆನಾದರೂ ರೌಂಡ್ಸ್ ಹೊಡಿಬೇಕಲ್ವಾ. ನಾವಂತೂ ಅಮ್ಮನ ದರ್ಶನ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಈ ವಿಡಿಯೋ ನೋಡ್ತಿರೋ ನೀವುಗಳಾದರೂ ದರ್ಶನ ಮಾಡಲಿ ಅಂತ ಒಂದೆರಡು ಫೋಟೋಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಸೊ ನೋಡ್ಕೊಳ್ಳಿ ನೀವು ಕೂಡ. ನೆಕ್ಸ್ಟು ನಮ್ಮ ಪಯಣ ಜಾತ್ರೆಯ ಕಡೆಗೆ. ಸೊ ಜಾತ್ರೆಗೆ ಹೋದ್ಮೇಲೆ ಹೆಣ್ಮಕ್ಳಿಗೆ ಬೇಗ ಲೈಕ್ ಆಗೋದು ಯಾವುದು? ಗಾಜಿನ ಬಳೆಗಳು ಕೂಡ. ನನಗೂ ಕೂಡ ಅದೇ ಆಯಿತು. ಹಾಗೆ ನಾನು ಸ್ವಲ್ಪ ಕಲರ್ಫುಲ್ ಬ್ಯಾಂಗಲ್ಸ್ಗಳನ್ನ ತೊಗೊಂಡು ಮುಂದೆ ಹೋದ್ವಿ. ನನಗಿಲ್ಲಿ ಹಾಕಿರೋ ಅಂಗಡಿಗಳನ್ನ ನೋಡುವಾಗ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಯಿತು. ಏನಂದರೆ, ಆಗಿನ ಕಾಲದಲ್ಲಿ ಅಜ್ಜಿ ತಾತ ಕೊಡೋ 5-10 ರೂಪಾಯಿಗಳನ್ನ ಕಲೆಕ್ಟ್ ಮಾಡಿಕೊಂಡು ನಮಗಿಷ್ಟ ಬಂದಿದ್ದ ಪ್ರಾಡಕ್ಟ್ ತೊಗೊಂಡಾಗುವ ಖುಷಿ ಈಗ ಕೈಯಲ್ಲಿ 500,000 ಇದ್ದರೂ ಕೂಡ ಆ ಖುಷಿ ನಮಗೆ ಸಿಕ್ತಿಲ್ಲ. ನಿಮಗೂ ಅದೇ ಥರ ಫೀಲ್ ಆಗಿರುತ್ತೆ ಅಲ್ವಾ? ಸೊ ನನಗೂ ಅದೇ ಥರ ಫೀಲ್ ಆಯಿತು. ಸೊ ನೆಕ್ಸ್ಟ್ ಹೋಗಿದ್ದೆ ನಾವು ಗೇಮ್ಗಳ ಕಡೆಗೆ. ನನ್ನ ಹಸ್ಬೆಂಡು ಹೋಗಿ ಆಟ ಆಡಿ ಅಂತ ಹೇಳಿದರು. ಬಟ್ ನನಗೆ ಮನಸ್ಸಲ್ಲಿ ಜೋಶ್ ಇದ್ದರೂ ಆಟ ಆಡೋ ಧೈರ್ಯ ಸ್ವಲ್ಪ ಕಮ್ಮಿ ಆಗಿತ್ತು. ಯಾಕೆಂದರೆ ನಾವು ನೋಡಿ ಜಾಯಿಂಟ್ ವೀಲ್ ನೋಡುವಾಗ ಧೈರ್ಯ ಕಮ್ಮಿ ಆಗಲೇಬೇಕಲ್ವ. ಸೊ ಇನ್ನೇನು ಮಾಡೋಕ್ಕಾಗತ್ತೆ, ಅಲ್ಲಿ ಆಟ ಆಡೋರು ನೋಡಿ ನಾವು ಖುಷಿ ಪಡ್ತಿದ್ವಿ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೇನು ಮಾಡೋದು, ಕಾರ್ ಕಾಣಿಸ್ತು. ಕಾರಲ್ಲಿ ನಾನು ಕುತ್ಕೊಳ್ಳೋಣ ಅಂತ ಹೋದರೆ ತುಂಬ ದೊಡ್ಡ ಕಾರ್ ಅದು. ನನ್ನಂಥ ಚಿಕ್ಕವ್ರನ್ನ ಹಲೋ ಮಾಡಲ್ಲ ಅಂತ ಹೇಳಿದರು. ಇನ್ನೇನು ಮಾಡೋಕ್ಕಾಗುತ್ತೆ, ರಿಟರ್ನ್ ಬ್ಯಾಕ್ ಮತ್ತೆ ಒಂದು ರೌಂಡ್ ಜಾತ್ರೆ ನೋಡೋಣ ಅಂತ ಹೋದ್ವಿ. ಇಲ್ಲಿ ಯಾರೋ ದೊಡ್ಡ ಬಂದು ವಾಕ್ಯೂಮ್ ಕ್ಲೀನರ್ ತೊಗೊಂಡು ಪ್ರಾಡಕ್ಟ್ ಡಸ್ಟ್ ಮಾಡ್ತಿದ್ರು. ಏನು ಕಾಲ ಚೇಂಜ್ ಆಯಿತು ಅಂದ್ಕೊಂಡು ಮುಂದೆ ಬಂದ್ವಿ. ಇನ್ನೇನು ಮಾಡೋದು, ಅಮ್ಮನ ದರ್ಶನವಂತೂ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ದೇವಸ್ಥಾನ ಸುತ್ತಮುತ್ತ ನೋಡಿಕೊಂಡು ಕ್ಲೋಸ್ ಆಗಿರೋ ಡೋರ್ ಹತ್ರ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಇನ್ನೇನು ಮಾಡೋಕ್ಕಾಗಿರುತ್ತೆ, ನಾವು ಬಂದಿರೋ ಟೈಮ್ ಕೂಡ ಲೇಟ್ ಆಗಿತ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ಕ್ಲೋಸ್ ಆಗಿರೋ ಡೋರನ್ನೇ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಪೂರಿ ಖಾರ ತೊಗೊಳಕ್ಕೆ. ಜಾತ್ರೆಗೆ ಬಂದಮೇಲೆ ಪೂರಿ ಖಾರ ತೊಗೊಳ್ದವ್ರೆ ಅದು ಜಾತ್ರೆ ನೆನ್ಸಲ್ಲ. ಆಮೇಲೆ ಯಾರು ನನ್ನ ದೂರದಲ್ಲಿ ಕರೀತಿದ್ದಾರೇನೋ ಫೀಲ್ ಆಗ್ತಿತ್ತು. ಯಾರಂತ ನೋಡಿದ್ರೆ ಮಣಿಕಂಠ ಅಂಡ್ ಬ್ರದರ್ಸ್ ಪೊಟ್ಯಾಟೊ ಟ್ವಿಸ್ಟರ್ ನನ್ನ ಕರೀತಿತ್ತು. ಕರೆದ್ಮೇಲೆ ಬ್ರದರ್ಸ್ ಕರೆದ್ಮೇಲೆ ಸಿಸ್ಟರ್ ಬಿಡೋಕ್ಕಾಗತ್ತಾ? ಫಸ್ಟ್ ಹೋಗಿ ನಾನು ಒಂದು ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡೆ. ಅದು ನೋಡಿದ್ರೆ ಬೇಗನೆ ಖಾಲಿ ಆಗಿಬಿಡ್ತು. ನನ್ನ ಹಸ್ಬೆಂಡ್ ನೋಡಿದ್ರೆ ಕಡ್ಡಿ ಹಿಡ್ಕೊಂಡು ಏನು ಸುತ್ತೀರಾ ಅಂತ ಬಿಸಾಕ್ಬಿಟ್ರು. ಅಂತೂ ಇಂತೂ ಜಾತ್ರೆ ನೋಡಿದ್ದೆಲ್ಲ ಮುಗೀತು. ಟೈಮ್ ನೋಡಿದ್ರೆ 10 ಗಂಟೆ ಆಗಿಬಿಟ್ಟಿತ್ತು. ಊಟ ಕಾಚೆ ಹೋಗೋಣ ಅಂದರು. ಖುಷಿಲಿ ಹೂ ಅಂದ್ಬಿಟ್ಟೆ. ಸರಿ ಅಂತ ಮುಂದೆ ಹೋಗ್ತಿದ್ರಿ, ಎಷ್ಟು ದೂರ ಹೋದ್ರೂ ದಾರಿನೇ ಸಾಕ್ತಿಲ್ಲ. ಯಾಕೆಂದರೆ ತುಂಬ ಟ್ರಾಫಿಕ್ ಆಗಿತ್ತು. ಅವ್ರಿಗೂ ನಮ್ಮ ಥರ ಹೊಟ್ಟೆ ಹಸ್ತಿತ್ತು ಅನಿಸುತ್ತೆ. ಅವರು ರಿಲೇಟಿವ್ಸ್ ಮನೆಗೆ ನಾನ್ ವೆಜ್ ತಿನ್ನೋಕೆ ಹೋಗ್ತಿದ್ರು. ಇನ್ನೇನು ಮಾಡೋದು, ಅವರೇ ಫಸ್ಟ್ ಹೋಗ್ಲಿದ್ದ ದಾರಿ ಬಿಟ್ಬಿಟ್ಟು ನಾವು ನಮ್ಮ ಗಂಗೋತ್ರಿ ಕಡೆಗೆ ರೀಚ್ ಆದ್ವಿ. ಸೊ ತುಂಬ ದಿನ ಆದಮೇಲೆ ನಾವು ಡಾಬಾ ಹೋಟೆಲಿಗೆ ಬರ್ತಿರೋದ್ರಿಂದ ತುಂಬ ಖುಷಿನೇ ಆಗಿತ್ತು. ನಾನು ಅಲ್ಲಿ ಹಾಕಿರೋ ಲೈಟಿಂಗ್ಸು ಗ್ರೀನರಿ ನೋಡ್ಕೊಂಡು ಅಲ್ಲೇ ನಿಂತ್ಬಿಟ್ಟಿದ್ದೆ. ನನ್ನ ಹಸ್ಬೆಂಡ್ ಬೈದರು, ಒಳಗೆ ಬನ್ನಿ ಬೇಗ ಟೈಮ್ ಆಯಿತು ಅಂತ. ಇಷ್ಟೊಂದು ಕೇರ್ ಮಾಡ್ತಾರಲ್ಲ ಅಂತ ನಾನು ಒಳಗೆ ಹೋದರೆ ಅವ್ರಿಗೆ ನನ್ನ ಮೇಲೆ ಚಿಂತೆ ಅಲ್ಲ. RCB ಮೇಲೆ ಲವ್ ಆಗಿಬಿಟ್ಟಿತ್ತು. ಸರಿ ಆಯ್ತು ಅಂತ ಊಟ ಆರ್ಡ್ರ್ ಮಾಡ್ಕೊಂಡು ಊಟ ತಿಂತಿದ್ವಿ. ಆ ಊಟ ಮಾಡಬೇಕಾದ್ರೂ ನನ್ನ ಹಸ್ಬೆಂಡ್ ಊಟ ನೋಡ್ಕೊಂಡು ಮಾಡ್ತಿರಲಿಲ್ಲ, ಮ್ಯಾಚ್ ನೋಡ್ಕೊಂಡೇ ಊಟ ಮಾಡ್ತಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ, ಒಂದು ಕಡೆ ಫುಡ್ ಲವರ್ ಇರಬೇಕಾದ್ರೆ ಇನ್ನೊಂದು ಕಡೆ ಕ್ರಿಕೆಟರ್ ಲವರ್ ಇದ್ದೇ ಇರ್ತಾರೆ. ಅದರಲ್ಲೂ RCB ಮ್ಯಾಚ್ ಅಲ್ವಾ, ಸೊ ಮಾಡೇ ಮಾಡ್ತಾರೆ ಅಂತ ನಾನು ಸುಮ್ಮನೆ ಆಗಿ ಕ್ರಿಕೆಟ್ ನೋಡ್ಕೊಂಡು ಕೂತ್ಕೊಂಡೆ. ಊಟ ಮುಗೀತು, ಆದರೆ ಮ್ಯಾಚ್ ಅಂತೂ ಮುಗ್ದಿರಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಬಿಲ್ ಕೊಟ್ಟರು, ಬಿಲ್ ಪೇ ಮಾಡ್ಕೊಂಡು ಕೂತಿದ್ವಿ. ನಾವು ಕೂತಿರೋದು ನೋಡಿ ಹೋಟೆಲ್ ಓನರ್ ಆಚೆ ಆಗ್ತಾನೆ ಅಂತ ಹೇಳ್ಬಿಟ್ಟು ನಾವೇ ಹೊರಟ್ವಿ. ಆಮೇಲೆ ನನಗೆ ಒಂದು ತುಂಬ ದಿನದಿಂದ ಆಸೆ ಇದ್ದಿರೋದು ನನ್ನ ಹಸ್ಬೆಂಡ್ಗೆ ಹೇಳಿದೆ, ಹೇಗಿದ್ರು ಇಲ್ಲಿವರೆಗೂ ಬಂದಿದ್ದೀವಿ, ಒಂದು ನೈಟ್ ರೈಡ್ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದೆ. ಏನೋ ಅವತ್ತು ನಾನು ಕೇಳಿದ್ದಕ್ಕೆಲ್ಲ ಹ್ಞೂ ಅಂತಿದ್ರು, ಬಿಕಾಸ್ ಆಫ್ RCB ಮ್ಯಾಚ್. RCB ಮ್ಯಾಚಿಗೆ ಒಂದು ಜೈ ಹೇಳ್ಬಿಟ್ಟು ಹೇಗೋ ರೌಂಡ್ಸ್ ಕರ್ಕೊಂಡು ಹೋಗ್ತಿರಲ್ಲ ಅಂತ ಖುಷಿ ಇದ್ದೆ. ಅದು ನೋಡಿದ್ರೆ ರೌಂಡ್ಸ್ ಕರ್ಕೊಂಡು ಹೋಗ್ತಿಲ್ಲ, ಟೈಮ್ ಜಾಸ್ತಿ ಆಗಿತ್ತು ಅಂತ ಹೇಳ್ಬಿಟ್ಟು U-turn ಹುಡುಕ್ತಾ ಇದ್ರು. ಬೇಜಾರಾಯಿತು. ಆದರೂ ನನಗೋಸ್ಕರ ನನ್ನ ಹಸ್ಬೆಂಡ್ ಎಲ್ಲ ಮಾಡಿದ್ರಲ್ಲ ಅಂತ ಖುಷಿ ಆಯಿತು. ಸೊ ಫೈನಲಿ ನಾವು ಹೊರಟ್ವಿ ಮನೆ ಕಡೆಗೆ. ಟೈಮ್ ಬೇರೆ ಆಗಿದ್ದರಿಂದ ಅವ್ರಿಗೆ ನಾಳೆ ಡ್ಯೂಟಿ ಇರೋದ್ರಿಂದ ಬೇಗ ಬೇಗ ಬರ್ತಿದ್ರು. ಸೊ ಫೈನಲಿ ನಾವು ಭುವನಹಳ್ಳಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದಾಯಿತು.